ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿ ತೃತೀಯ ಭಾಷೆ ಕನ್ನಡ ಪದ್ಯ ನಾವೆಲ್ಲರೂ ಒಂದೇ ಜಾತಿ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಕೆಡಹು ಬೀಳಿಸು, ವಿಲಯ ನಾಶ, ವಿಧಾತ ನಾಯಕ, ಕೇತನ ಬಾವುಟ, ವಿನೂತನ ಹೊಚ್ಚ ಹೊಸದು, ಕಟ್ಟು ಬಂಧನ, ದಿವ ಸ್ವರ್ಗ, ಹಂದರ ಚಪ್ಪರ, ತೊಳಗು ಬೆಳಗು, ತಿಮಿರ ಕತ್ತಲು, ಯೋಧೃಗಣ ಸೈನಿಕರ ಗುಂಪು, ನೋನು ವೃತ, ನರತೆ ಮನುಷ್ಯತ್ವ, ಧೂಮವಾದುದು ಅಸಾಧಾರಣ ಮಹತ್ತರ. ಮುಂದಿನ ಭಾಗ: ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ: ನಾವು ಯಾವಾಗ ಮನುಜರೆನಿಸುತ್ತೇವೆ? ಉತ್ತರ: ನಾವೆಲ್ಲರೂ ಒಂದೇ ಜಾತಿ, ಒಂದೇ ಮತ, ಒಂದೇ ಕುಲ ಎಂಬ ಭಾವನೆ ಬೆಸೆದಾಗ ನಾವು ಮನುಜರೆನಿಸುತ್ತೇವೆ. ಮುಂದಿನ ಪ್ರಶ್ನೆ: ನವೀನ ಯುಗದ ಕೇತನ ಯಾವುದು? ಉತ್ತರ: ಕ್ರಾಪು ತಲೆಯು ನವೀನ ಯುಗದ ಕೇತನವಾಗಿದೆ. ಮುಂದಿನ ಪ್ರಶ್ನೆ: ದಿವವನ್ನು ಎಲ್ಲಿ ಎಳೆತರುವುದಾಗಿ ಕವಿ ಹೇಳಿದ್ದಾರೆ? ಉತ್ತರ: ದಿವವನ್ನು ಭೂಮಿಗೆ ಎಳೆತರುವುದಾಗಿ ಕವಿ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ: ಎದೆಯೊಲವನ್ನು ಹೇಗೆ ಕೆರಳಿಸಬೇಕು? ಉತ್ತರ: ನಮ್ಮಲ್ಲಿರುವ ಭೇದ ಭಾವವನ್ನು ಸುಟ್ಟು ಎದೆಯೊಲವನ್ನು ಕೆರಳಿಸಬೇಕು. ಮುಂದಿನ ಪ್ರಶ್ನೆ: ಯಾವ ಗುಹೆಗಳಿಂದ ಬಯಲಿಗೆ ಬರಬೇಕೆಂದು ಕವಿ ಹೇಳುತ್ತಾರೆ? ಉತ್ತರ: ಜಾತಿ ಮತಗಳ ಗುಹೆಗಳಿಂದ ಬಯಲಿಗೆ ಬರಬೇಕೆಂದು ಕವಿ ಹೇಳುತ್ತಾರೆ. ಮುಂದಿನ ಪ್ರಶ್ನೆ: ಹೊಸ ಬಾಳಿನ ಹಾಡಿಗೆ ಏನನ್ನು ಕೂಡಿಸಬೇಕು? ಉತ್ತರ: ಹೊಸ ಬಾಳಿನ ಹಾಡಿಗೆ ಎದೆ ಕೊರಳುಗಳನ್ನು ಕೂಡಿಸಬೇಕು. ಮುಂದಿನ ಭಾಗ: ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ: ವಿಲಯರುದ್ರರು ಏನು ಮಾಡುತ್ತಾರೆ? ಉತ್ತರ: ನಾವೆಲ್ಲರೂ ಒಂದೇ ಜಾತಿ, ಒಂದೇ ಮತ, ಒಂದೇ ಕುಲವೆಂದು ಭಾವನೆಯನ್ನು ಹೊಂದಿ ಮನುಜರಾಗಿ ಬಾಳಬೇಕು. ಆದರೆ ಮನುಜರ ನಡುವೆ ಜಾತಿ ಮತ ಭೇದಗಳೆಂಬ ಅಡ್ಡಗೋಡೆಗಳು ಎದ್ದು ನಿಂತಿವೆ. ಅವುಗಳನ್ನು ಪ್ರಳಯ ಕಾಲದ ರುದ್ರರಂತೆ ಇರುವ ಯುವಜನರು ಕುಟ್ಟಿ ಕೆಡವುತ್ತಾರೆ ಎಂದು ಕವಿ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ: ಯುವಜನತೆ ಏನನ್ನು ಮೆಟ್ಟಿ ನಿಲ್ಲುತ್ತಾರೆ? ಅವರ ಘೋಷಣೆ ಏನು? ಉತ್ತರ: ಈ ನವೀನ ಯುಗದ ಯುವಜನರು ಕ್ರಾಪು ತಲೆಯ ಕೇತನವನ್ನು ಇಟ್ಟುಕೊಂಡು ಅದರ ಕೆಳಗೆ ಹಳೆಯ ಮೌಢ್ಯಗಳನ್ನೆಲ್ಲ ತೊಡೆದುಹಾಕುವ ಹೊಸತನವನ್ನು ತರುವ ಹೆಬ್ಬಯಕೆಯಿಂದ ಯೋಧರಂತೆ ಒಗ್ಗೂಡಿ ನಿಂತಿದ್ದಾರೆ. ಎಲ್ಲ ಕಂದಾಚಾರಗಳ ಗಡಿಯನ್ನು ಮೆಟ್ಟಿ ಹೋರಾಡಲು ಮುಂದುವರೆದಿದ್ದಾರೆ. ಎಲ್ಲರೂ ಒಂದೇ ಎಂಬುದು ಅವರ ಯುದ್ಧ ಘೋಷಣೆಯಾಗಿದೆ. ಮುಂದಿನ ಪ್ರಶ್ನೆ: ಯುವಜನತೆಯ ಮಂದಿರ ಯಾವುದು? ಅಲ್ಲಿ ಯಾರಿಗೆ ಸ್ವಾಗತವಿದೆ? ಉತ್ತರ: ಜಾತಿ ಮತ ಭೇದ ಭಾವಗಳಿಂದ ಸಂಕುಚಿತಗೊಂಡಿದ್ದ ಯುವಜನರ ಹೃದಯದ ಬಾಗಿಲು ಇಂದು ವಿಶಾಲವಾಗಿ ತೆರೆದಿದೆ. ಎಲ್ಲರನ್ನೂ ಒಂದೇ ಎಂಬ ಭಾವದಿಂದ ನೋಡುವ ಹಚ್ಚ ಹಸುರಾಗಿರುವ ಚಪ್ಪರದಂತಿರುವ ಹೃದಯವೇ ಯುವಜನತೆಯ ಮಂದಿರವಾಗಿದೆ. ಅಲ್ಲಿ
ಎಲ್ಲ ಜನರಿಗೂ ಸದಾಕಾಲ ಸ್ವಾಗತವಿದೆ. ಮುಂದಿನ ಪ್ರಶ್ನೆ, ಯುವಜನತೆಯ ಮಂತ್ರ ಯಾವುದಾಗಬೇಕು? ಉತ್ತರ, ನಡೆನುಡಿಗಳ 100 ಗೋಡೆಗಳು ನಮ್ಮ ನಡುವೆ ಎದ್ದು ನಿಂತರೂ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳೆಂಬ ಭಾವನೆಯನ್ನು ಇಟ್ಟುಕೊಳ್ಳಬೇಕು. ಜಾತಿ ಮತಗಳ ಭೇದ ಭಾವವನ್ನು ಸುಟ್ಟು ಪ್ರೀತಿಯನ್ನು ಹಂಚಿ ಮಾನವೀಯತೆಯನ್ನು ಬೆಳೆಸಿಕೊಂಡು ಕತ್ತಲೆಯಿಂದ ಹೊರಬಂದು ವಿಸ್ತಾರದ ಬೆಳಕಿಗೆ ಸೇರಿಕೊಳ್ಳಬೇಕು. ನಾವೆಲ್ಲರೂ ಒಂದೇ ಎಂಬ ಮಂತ್ರವನ್ನು ಸಾರಬೇಕು ಎಂದು ಕವಿ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ನವಯುಗದ ನಿರ್ಮಾಣದಲ್ಲಿ ಯುವಜನತೆಯ ಪಾತ್ರವೇನು? ಉತ್ತರ, ನಾವೆಲ್ಲರೂ ಒಂದೇ ಜಾತಿ, ಒಂದೇ ಮತ, ಒಂದೇ ಕುಲವೆಂದು ಭಾವನೆಯನ್ನು ಹೊಂದಿ ಮನುಜರಾಗಿ ಬಾಳಬೇಕು. ಆದರೆ ಮನುಜರ ನಡುವೆ ಇರುವ ಜಾತಿ ಮತ ಭೇದಗಳಿಂದ ಅಡ್ಡಗೋಡೆಗಳನ್ನು ಪ್ರಳಯ ಕಾಲದ ವೃದ್ಧರಂತೆ ಇರುವ ಯುವಜನರು ಕುಟ್ಟಿ ಕೆಡವಬೇಕು. ಎಲ್ಲ ಮೌಢ್ಯ ಕಂದಾಚಾರಗಳನ್ನು ತೊಡೆದುಹಾಕಿ ನವಯುಗದ ಯುವಜನರು ಯೋಧರಂತೆ ನಾವೆಲ್ಲರೂ ಒಂದೇ ಎಂಬ ಯುದ್ಧ ಘೋಷಣೆಯೊಂದಿಗೆ ಮುಂದುವರಿಯಬೇಕು. ಹಳೆಯ ಕೊಳೆಯ ತೆಗೆದು ಸ್ವರ್ಗವನ್ನೇ ಭೂಮಿಗೆ ಎಳೆದು ತರಬೇಕು. ಹೃದಯದಲ್ಲಿ ವಿಶಾಲ ಮನೋಭಾವನೆಯನ್ನು ಹೊಂದಿ ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸಬೇಕು. ನಡೆನುಡಿಗಳ 100 ಗೋಡೆಗಳು ನಮ್ಮ ನಡುವೆ ಎದ್ದು ನಿಂತರೂ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳೆಂಬ ಭಾವನೆಯನ್ನು ಇರಿಸಿಕೊಳ್ಳಬೇಕು. ಭೇದ ಭಾವವನ್ನು ಸುಟ್ಟು ಪ್ರೀತಿ ಹಂಚಿ ಮಾನವೀಯತೆಯನ್ನು ಬೆಳೆಸಿಕೊಂಡು ಮುಂದಕ್ಕೆ ಸಾಗಬೇಕು. ಜಾತಿ ಮತಗಳ ಗುಹೆಯೊಳಗಿನ ಕತ್ತಲೆಯಿಂದ ಹೊರಬಂದು ವಿಸ್ತಾರವಾದ ಬೆಳಕಿಗೆ ಸೇರಿಕೊಳ್ಳಬೇಕು. ಯುವಜನರು ನಾವೆಲ್ಲರೂ ಒಂದೇ ಎಂದು ಸಾರುವ ನವ ವಿಧಾತರು ಎಂದು ಕವಿ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ, ಜಾತಿ ಮತ ಕುಲಗಳ ಗೋಡೆಯನ್ನು ಕೆಡಹಬೇಕಾದ ಹೊಸ ತಲೆಮಾರಿನ ಉತ್ಸಾಹವನ್ನು ಕವಿ ಹೇಗೆ ಚಿತ್ರಿಸಿದ್ದಾರೆ? ಉತ್ತರ, ನಾವೆಲ್ಲರೂ ಒಂದೇ ಎಂದು ಬಾಳಬೇಕಾದ ನಮ್ಮ ನಡುವೆ ಜಾತಿ ಮತ ಕುಲಗಳೆಂಬ ಅಡ್ಡಗೋಡೆಗಳು ಎದ್ದು ನಿಂತಿವೆ. ಅವುಗಳನ್ನು ಈ ಹೊಸ ತಲೆಮಾರಿನ ಯುವಜನರು ಪ್ರಳಯ ಕಾಲದ ವೃದ್ಧರಂತೆ ಕುಟ್ಟಿ ಕೆಡವುತ್ತಾರೆ. ಹೊಸ ಬಾಳಿಗೆ ಸಮಾನತೆಯ ಭಾವವನ್ನು ಸಾರುತ್ತಾರೆ ಎಂದು ಕವಿ ಹೇಳಿದ್ದಾರೆ. ನವಯುಗದ ಸೂಚಕವಾದ ಕ್ರಾಪು ತಲೆಯ ಕೇತನವನ್ನು ಇಟ್ಟುಕೊಂಡು ಯುವಜನತೆ ಅದರ ಕೆಳಗೆ ಮೌಢ್ಯ ಕಂದಾಚಾರಗಳನ್ನು ಮೆಟ್ಟಿ ನಿಂತು ಉತ್ಸಾಹದಿಂದ ಒಗ್ಗೂಡಿ ಹೋರಾಡುತ್ತಾರೆ. ಅವರು ಹಳೆಯ ಕೊಳೆಗಳನ್ನೆಲ್ಲ ಹೋಗಲಾಡಿಸಿ ಸ್ವರ್ಗವನ್ನೇ ಭೂಮಿಗೆ ತರುವ ಉತ್ಸಾಹವನ್ನು ತೋರಿಸುತ್ತಾರೆ. ಹಚ್ಚ ಹಸುರಿನ ಚಪ್ಪರದಂತಿರುವ ಹೃದಯ ಮಂದಿರಕ್ಕೆ ಎಲ್ಲರನ್ನೂ ಸ್ವಾಗತಿಸಿ ಹೊಸ ಸಮಾಜದ ಒಗ್ಗಟ್ಟಿನ ಮಂತ್ರವನ್ನು ಸಾರುತ್ತಾರೆ ಎಂದು ಕವಿ ಯುವಜನರ ಉತ್ಸಾಹವನ್ನು ಹೆಚ್ಚಿಸಿದ್ದಾರೆ. ಮುಂದಿನ ಭಾಗ, ಕೆಳಗಿನ ಸಂದರ್ಭಗಳನ್ನು ಸ್ವಾರಸ್ಯದೊಂದಿಗೆ ವಿವರಿಸಿ. ಮೊದಲನೆಯ ಸಾಲು, ನಾವು ವಿಲಯ ರುದ್ರರು. ಆಯ್ಕೆ, ಈ ಸಾಲನ್ನು ಗೋಪಾಲಕೃಷ್ಣ ಅಡಿಗ ಅವರು ಬರೆದಿರುವ ನಾವೆಲ್ಲರೂ ಒಂದೇ ಜಾತಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ನಾವೆಲ್ಲರೂ ಒಂದೇ ಜಾತಿ, ಒಂದೇ ಮತ, ಒಂದೇ ಕುಲ ಎಂದು ಬಾಳಬೇಕಾಗಿದೆ. ಆದರೆ ನಮ್ಮ ನಡುವೆ ಜಾತಿ ಮತ ಕುಲಗಳೆಂಬ
ಅಡ್ಡ ಗೋಡೆಗಳಿವೆ. ಅವುಗಳನ್ನು ಪ್ರಳಯ ರುದ್ರರಂತಿರುವ ಯುವಜನರು ಕುಟ್ಟಿ ಕೆಡವುತ್ತಾರೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ. ಸ್ವಾರಸ್ಯ: ಜಾತಿ, ಮತ, ಕುಲಗಳ ಅಡ್ಡ ಗೋಡೆಗಳನ್ನು ಕೆಡಹುವ ಯುವಜನರನ್ನು ಪ್ರಳಯ ರುದ್ರರಿಗೆ ಹೋಲಿಸಿರುವುದು ಸ್ವಾರಸ್ಯಪೂರ್ಣವಾಗಿದೆ. ಮುಂದಿನ ಸಾಲು: ಬನ್ನಿರಣ್ಣ ಬನ್ನಿರೆಲ್ಲ ಬಣ್ಣದಣ್ಣ ತಮ್ಮರು. ಆಯ್ಕೆ: ಈ ಸಾಲನ್ನು ಗೋಪಾಲಕೃಷ್ಣ ಅಡಿಗ ಅವರು ಬರೆದಿರುವ ನಾವೆಲ್ಲರೂ ಒಂದೇ ಜಾತಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ನಮ್ಮಲ್ಲಿ ವಿವಿಧ ರೀತಿಯ ರೂಪ ಬಣ್ಣಗಳನ್ನು ಹೊಂದಿರುವ ಜನರಿದ್ದಾರೆ. ನುಡಿಗಳಲ್ಲಿ ವ್ಯತ್ಯಾಸವಿದೆ. ಆ ರೂಪಭೇದಗಳನ್ನು ತೊಡೆದುಹಾಕಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳೆಂದು ಭಾವಿಸಿ ಎಲ್ಲರೂ ಒಂದಾಗಿ ಬನ್ನಿ ಎಂದು ಕವಿ ಇಲ್ಲಿ ಕರೆದಿದ್ದಾರೆ. ಸ್ವಾರಸ್ಯ: ವಿವಿಧ ರೀತಿಯ ಜನರು ಒಂದಾಗಿ ಅಣ್ಣ ತಮ್ಮಂದಿರಂತೆ ಬಾಳಬೇಕು ಎಂದು ಕವಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ. ಮುಂದಿನ ಸಾಲು: ಒಟ್ಟಿಗೆ ಬಾಳಿನ ಚಂದಕ್ಕೆ. ಆಯ್ಕೆ: ಈ ಸಾಲನ್ನು ಗೋಪಾಲಕೃಷ್ಣ ಅಡಿಗ ಅವರು ಬರೆದಿರುವ ನಾವೆಲ್ಲರೂ ಒಂದೇ ಜಾತಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ನಮ್ಮ ನಡುವಿನ ಭೇದ ಭಾವವನ್ನು ಸುಟ್ಟು ಹೃದಯದಲ್ಲಿ ಪ್ರೀತಿಯನ್ನು ಕೆರಳಿಸಿಕೊಂಡು ಮಾನವೀಯತೆಯ ಬಂಗಾರವನ್ನು ಅರಳಿಸಿಕೊಂಡು ಯುವಜನರು ಒಗ್ಗಟ್ಟಾಗಿ ಮುಂದೆ ಸಾಗಬೇಕು ಎಂದು ಕವಿ ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ. ಸ್ವಾರಸ್ಯ: ಮಾನವೀಯ ಗುಣಗಳನ್ನು ಬೆಳೆಸಿಕೊಂಡು ನಾವೆಲ್ಲರೂ ಒಂದೇ ಎಂದು ಯುಗಯುಗಕ್ಕೂ ಒಗ್ಗಟ್ಟಾಗಿ ಒಮ್ಮತದ ಮೂಲಕ ಮುಂದಕ್ಕೆ ಸಾಗಬೇಕು ಎಂಬುದು ಸ್ವಾರಸ್ಯಪೂರ್ಣವಾಗಿದೆ. ಮುಂದಿನ ಸಾಲು: ಕೂಡಿಸಿರೆದೆ ಕೊರಲುಗಳನ್ನು ಹೊಸಬಾಳಿನ ಹಾಡಿಗೆ. ಆಯ್ಕೆ: ಈ ಸಾಲನ್ನು ಗೋಪಾಲಕೃಷ್ಣ ಅಡಿಗ ಅವರು ಬರೆದಿರುವ ನಾವೆಲ್ಲರೂ ಒಂದೇ ಜಾತಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಜಾತಿ ಮತಗಳೆಂಬ ಕತ್ತಲೆಯ ಗುಹೆಯಿಂದ ವಿಸ್ತಾರದ ಬೆಳಕಿಗಿರುವ ಬಯಲಿಗೆ ಬಂದು ಮುನ್ನುಗ್ಗುವ ಸಾಲಿಗೆ ಸೇರಿಕೊಳ್ಳಿ ಎಂದು ಕವಿ ಯುವಜನತೆಗೆ ಹೇಳುತ್ತಾರೆ. ಕತ್ತಲೆಯೊಂದಿಗೆ ಈ ಹೋರಾಟದಲ್ಲಿ ಹೊಸ ಬಾಳಿನ ಹಾಡಿಗೆ ಎಲ್ಲರೂ ಎದೆ ಕೊರಳುಗಳನ್ನು ಕೂಡಿಸಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ. ಸ್ವಾರಸ್ಯ: ಎಲ್ಲರೂ ಒಟ್ಟಾಗಿ ಎಲ್ಲ ಭೇದಗಳನ್ನು ಮರೆತು ಹೊಸ ಬಾಳನ್ನು ಬಾಳಬೇಕು ಎಂದು ಕವಿ ಹೇಳಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. ಭಾಷಾಭ್ಯಾಸ: ಈ ಪದಗಳನ್ನು ಬಿಡಿಸಿ ಬರೆಯಿರಿ. ನಾವೆಲ್ಲರೂ, ನಾವು ಪ್ಲಸ್ ಎಲ್ಲರೂ. ದಿವವನಿಲ್ಲಿ, ದಿವವನು ಪ್ಲಸ್ ಇಲ್ಲಿ. ಸುಟ್ಟುರಿವವಳು, ಸುಟ್ಟು ಪ್ಲಸ್ ಉರಿವವಳು. ತಿಮಿರದಾಳ, ತಿಮಿರದ ಪ್ಲಸ್ ಆಳ. ಮುಂದಿನ ಭಾಗ: ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಸಮರಸ: ಭಾರತದಲ್ಲಿ ವಿವಿಧ ಸಂಸ್ಕೃತಿಗಳ ನಡುವೆ ಸಮರಸವಿದೆ. ಶುಭ: ಹೊಸ ಕೆಲಸವನ್ನು ಮಾಡುವಾಗ ಶುಭ ಮುಹೂರ್ತದಲ್ಲಿ ಆರಂಭಿಸುವುದು ಒಳ್ಳೆಯದು. ಸ್ವಾಗತ: ಮನೆಗೆ ಬಂದ ಅತಿಥಿಗಳನ್ನು ನಾವು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಒಮ್ಮತ: ವಿದ್ಯಾರ್ಥಿಗಳೆಲ್ಲರೂ ಒಮ್ಮತದಿಂದ ಶಾಲಾ ನಾಯಕನನ್ನು ಆಯ್ಕೆ ಮಾಡಿದರು. ಧನ್ಯವಾದಗಳು. ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.